ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಕೋ ಪವರ್ಡ್ ಬೈ ಲಲಿತಾ ಜ್ಯುವೆಲ್ಲರಿ. ವೀಕ್ಷಕರೇ, ಇದು ಶುಭ ಶನಿವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ. ಪ್ರತಿ ಬಾರಿ ಹುಣ್ಣಿಮೆಯ ದಿವಸದಂದು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾರಥ್ಯದಲ್ಲಿ ಅವರ ಆಶ್ರಮ ಮಹರ್ಷಿ ಮಂದಿರದಲ್ಲಿ ಹುಣ್ಣಿಮೆಯ ಪ್ರಯುಕ್ತ ವಿಶೇಷವಾದಂತಹ ಪೂಜಾ ಅನುಷ್ಠಾನವನ್ನು ನೆರವೇರಿಸಲಾಗುತ್ತೆ. ಅದೇ ರೀತಿ ಈ ಬಾರಿ ಕೂಡ ಹುಣ್ಣಿಮೆ ಪೂಜೆಯನ್ನು ಬಹಳ ಶಾಸ್ತ್ರೋಕ್ತವಾಗಿ ನೆರವೇರಿಸಲಾಯಿತು. ಜೊತೆಗೆ ಹನುಮ ಜಯಂತಿಯನ್ನು ಕೂಡ ಬಹಳ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಯಿತು. ಪ್ರಥಮವಾಗಿ ಆಂಜನೇಯ ಸ್ವಾಮಿಯ ಉತ್ಸವ ಮೂರ್ತಿಗೆ ವಿಶೇಷವಾದಂತಹ ಪೂಜಾರಾಧನೆಯನ್ನು ಸಲ್ಲಿಸಿದ್ರು ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರು. ಮಹರ್ಷಿ ಮಂದಿರದಲ್ಲಿ ನೆರವೇರಿಸಲಾದಂತಹ ಈ ವಿಶೇಷ ಪೂಜಾ ಕೈಂಕರ್ಯ ಪೂಜಾ ಕಾರ್ಯಕ್ರಮ ಹೇಗಿತ್ತು ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂತ್ವ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪವಶ್ರುತ್ವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನಶೃಣ್ವನ್ನೋತಿಭಸ್ಸೀದಸಾದನಂ ಮಹಾಗಣಾಧಿಪತಯೇ ನಮಃ. ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ಭವೇನಾತಿ ಭವೇ ಭವಸ್ತು ಮಾಂ ಭವೋದ್ಭವಾಯ ನಮಃ. ಕಲ್ಯಾಣಾದ್ಭುತಗಾತ್ರಾಯ ಕಾಮಿಧಾರ್ಥಪ್ರದಾಯಿನೇ ಶ್ರೀಮದ್ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಓಂ ಶ್ರೀ ಲಕ್ಷ್ಮೀನಾರಾಯಣಾಭ್ಯ ನಮಃ. ಲಕ್ಷ್ಮೀ ವೆಂಕಟೇಶ್ವರಾಭ್ಯ ನಮಃ. ಚೈತ್ರ ಮಾಸದ ಹುಣ್ಣಿಮೆಯೆಂದು ಶುಭ ಸಂಧ್ಯಾಕಾಲ ನಡೀತಿರ್ತಕ್ಕಂಥ ಈ ಒಂದು ಮಹರ್ಷಿ ಮಂದಿರದಲ್ಲಿ ಚೈತ್ರ ಮಾಸದ ಹುಣ್ಣಿಮೆಯೆಂದು ಮಹರ್ಷಿ ಮಂದಿರದಲ್ಲಿ ನಡೀತಿರ್ತಕ್ಕಂತಹ ಸಂಧ್ಯಾಕಾಲದ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಸಾರ್ವತ್ರಿಕವಾಗಿ ಲೋಕ ಕಲ್ಯಾಣಾರ್ಥವಾಗಿ ನಡೀತಿರ್ತಕ್ಕಂತಹ ತಾಯಿ ಲಲಿತಾ ರಾಜರಾಜೇಶ್ವರಿ, ಹಾಗೆ ಇವತ್ತು ಹನುಮತ್ ಜಯಂತಿ ಎಂಬತಕ್ಕಂಥದ್ದು ಒಂದಷ್ಟು ಕಡೆ ಇದೆ. ಏನೇ ಆದರೂ ಇವತ್ತು ಹನುಮನ ಆರಾಧನೆ, ಸೀತಾರಾಮರ ಆರಾಧನೆ, ಜೊತೆಗೆ ಬೆಂಗಳೂರಿನ ಪ್ರಸಿದ್ಧಿ ಕ್ಷೇತ್ರವಂತರ ಹೆಸರಾಗಿರ್ತಕ್ಕಂಥ ಬೆಂಗಳೂರಿನ ಧರ್ಮರಾಯ ಸ್ವಾಮಿ ದೇವಸ್ಥಾನದ ಕರಗ ಮಹೋತ್ಸವ ಸಹಿತ ಇವತ್ತಿದೆ. ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿ ದಿನಕ್ಕೊಂದು ವಿಶೇಷತೆ ಇದ್ದೇ ಇರುತ್ತೆ. ಅದರಲ್ಲಿ ಗುರುವಾರದ ಹುಣ್ಣಿಮೆ ಅಂದರೆ ಅದು ಮತ್ತಷ್ಟು ವಿಶೇಷವೇ ಸರಿ. ಗುರುವಾರದ ಹುಣ್ಣಿಮೆ ಎಂದು ನಡೀತಿರ್ತಕ್ಕಂತಹ ಅರ್ಥಪೂರ್ಣವಾದಂತಹ ಅನುಷ್ಠಾನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಮಹರ್ಷಿ ಮಂದಿರದಲ್ಲಿ ಶ್ರೀನಿವಾಸನ ಆರಾಧನೆ, ತಾಯಿ ಲಲಿತಾ ರಾಜರಾಜೇಶ್ವರಿ ಆರಾಧನೆ, ಜೊತೆಗೆ ಪುಟ್ಟದಾದಂಥ ಒಂದು ಉತ್ಸವ ಆದ ನಂತರ ಗಣಪತಿಯ ವಿಶೇಷವಾಗಿರ್ತಕ್ಕಂಥ ಹವನವನ್ನು ಸಹಿತ ನಾವು ಮಾಡೋಣ. ಗಣಪತಿಯ ಹವನವನ್ನು ಹಾಗೂ ಲಲಿತಾ ರಾಜರಾಜೇಶ್ವರಿಯ ಆರಾಧನೆಯನ್ನು, ಶ್ರೀನಿವಾಸನ ವಿಶೇಷವಾಗಿರ್ತಕ್ಕಂಥ ಪೂಜಾನುಷ್ಠಾನವನ್ನು ಚೈತ್ರ ಮಾಸದ ಈ ಹುಣ್ಣಿಮೆಯ ಈ ಶುಭ ದಿನ ಚಿತ್ರಾ ಪೌರ್ಣಮಿ. ಇವತ್ತು ಸಾಕಷ್ಟು ಕಡೆ ರಥೋತ್ಸವಗಳಿದೆ. ರಥೋತ್ಸವ ಇದೆ, ಉತ್ಸವ ಇದೆ, ಕರಗೋತ್ಸವ ಇದೆ. ಕರಗ ಸಹಿತ ಇವತ್ತೇ ಆದ್ದರಿಂದ ಇವತ್ತು ನಮ್ಮ ಆಶ್ರಮದಲ್ಲಿ ಸಾದಹಳ್ಳಿಯಲ್ಲಿರ್ತಕ್ಕಂಥ ಮಹರ್ಷಿ ಮಂದಿರದಲ್ಲಿ ಇವತ್ತು ವಿಶೇಷವಾಗಿ ಪ್ರತಿ ಮಾಸದಂತೆ ಪ್ರತಿ ತಿಂಗಳೂ ನಡೆಯುವಂಥ ಹುಣ್ಣಿಮೆಯ ಅನುಷ್ಠಾನವನ್ನು ಈ ಶುಭ ದಿನ ನಾವು ಆಚರಿಸ್ತಾ ಇದ್ದೀವಿ. ಈ ಒಂದು ವಿಶೇಷವಾಗಿರ್ತಕ್ಕಂತಹ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸಹಿತ ಆಧಾರದ ಸ್ವಾಗತ. ಹುಣ್ಣಿಮೆಯ ಈ ಶುಭ ದಿನದಂದು ಮೊದಲು ಪ್ರಾರಂಭಿಸಬೇಕಾದ್ದು ಗಣಪತಿ ಆರಾಧನೆಯನ್ನೇ. ಓಂ ಗಣಾನಾಂತ್ವಾ ಗಣಪತಿಗಂ ಭವಾಮಹೇ ಕವಿಂ ಕವೀನಾನುಪವಶ್ರುತ್ವಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪದಾನಶೃಣ್ವನ್ನೋತಿಭಸ್ಸೀದಸಾದನಂ
ಹರಿ ಓಂ. ಮಹರ್ಷಿ ಮಂದಿರದಲ್ಲಿ ನಡೆದಿರತಕ್ಕಂಥ ಚೈತ್ರ ಮಾಸದ ಹುಣ್ಣಿಮೆಯ ಈ ಶುಭ ಸಂದರ್ಭದಂದು ಅತ್ಯುತ್ತಮವಾದಂಥ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ. ಸಕಲ ಸಂಕಷ್ಟಗಳು ದೂರ ಆಗಬೇಕು. ಜೊತೆಗೆ ಶ್ರೀರಾಮಚಂದ್ರನ ಸದ್ಭಕ್ತನಾದಂಥ ಮನೋಜವಂ ಆರ್ಧದಲ್ಲಿ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂಬರಿಷ್ಟಂ ವಾತಾತ್ಮಜಂ ವಾರರುದಮುಖ್ಯಂ ಶ್ರೀರಾಮದೂತಂ ಶಿರಸಾನುಮಾಮಿ. ಪ್ರಸನ್ನ ಆಂಜನೇಯ ಸ್ವಾಮಿಯನ್ನು, ಹಾಗೆ ವಿಶೇಷವಾಗಿರ್ತಕ್ಕಂಥ ತಾಯಿ ಲಲಿತಾ ರಾಜರಾಜೇಶ್ವರಿಯ ಉತ್ಸವ ಮೂರ್ತಿಯನ್ನು, ಹಾಗೆ ಶ್ರೀನಿವಾಸನ ಆರಾಧನಾ ಮಹೋತ್ಸವವನ್ನು ಈ ಹುಣ್ಣಿಮೆಯಂದು, ಅದು ಚಿತ್ರಾ ಪೌರ್ಣಮಿಯಂದು ಇವತ್ತು ನಡೆಸ್ತಿರ್ತಕ್ಕಂಥ ಈ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ತಿರುಮಲ ತಿರುಪತಿ ಅಂದರೆ ತಿರುಮಲ ತಿರುಪತಿನಲ್ಲಿ ತಮ್ಮದೇ ಆದಂತಹ ಕಾಯಕವನ್ನು ವಾದ್ಯದಿಂದ, ನಾದಸ್ವರದಿಂದ ವಿಶೇಷವಾಗಿ ಭಗವಂತನನ್ನು ಒಪ್ಪಿಸಿ, ಭಗವಂತನ ಆ ವಿಶೇಷವಾಗಿರ್ತಕ್ಕಂಥ ಲೀಲಾ ವಿನೋದಕ್ಕೆ, ಜೊತೆಗೆ ಸ್ವಾಮಿಯ ನಿತ್ಯ ಸೇವಾ ಕೈಂಕರ್ಯಕ್ಕೆ ತಮ್ಮನ್ನು ತಾವು ತೊಡಗಿಸ್ಕೊಂಡಿರ್ತಕ್ಕಂಥ ಗೋಪಿನಾಥರವರು, ಅವರು ಸಹಿತ ಇವತ್ತು ನಮ್ಮ ಮಹರ್ಷಿ ಮಂದಿರಕ್ಕೆ ಬಂದಿದ್ದಾರೆ. ಅವರು ಮತ್ತು ಅವರೊಂದಿಗೆ ಅವರ ಸಂಗಡಿಗರೆಲ್ಲರೂ ಬಂದು ಮಹರ್ಷಿ ಮಂದಿರದಲ್ಲಿ ಇಂತಹ ಒಂದು ಪ್ರಧಾನವಾಗಿರ್ತಕ್ಕಂಥ ನಾದಸ್ವರದ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ದೊರಕುನ ಇటువంటి ಸೇವಾ ಅಂತ ಅನ್ನಮಯ್ಯ ಅವರು ಹೇಳಿದ್ದಾರೆ, ದಾಸರು ಹೇಳಿದ್ದಾರೆ. ಅಂದರೆ ಪ್ರತಿ ಕಾಲವೂ ಸಹಿತ ತಮ್ಮನ್ನು ತಾವು ಭಗವಂತನಿಗೆ ಲೀನವಾಗಿಟ್ಟುಕೊಂಡು ಭಗವತ್ ಸೇವೆಯಲ್ಲಿ ನಿರತರಾಗಿರ್ತಕ್ಕಂಥ ಗೋಪಿ ಮತ್ತು ಅವರ ತಂಡದವರು TTDನಲ್ಲಿ ತಿರುಮಲ ತಿರುಪತಿ ಆಸ್ಥಾನದಲ್ಲಿ ಅಲ್ಲಿ ನಡೆಸ್ತಕ್ಕಂಥ ರಥೋತ್ಸವಗಳಾಗಲಿ, ನಿತ್ಯ ಸೇವೆ ಆಗಲಿ, ಪ್ರತಿ ಶುಕ್ರವಾರ ಮತ್ತು ಪ್ರತಿನಿತ್ಯದ ವಿಶೇಷವಾಗಿರ್ತಕ್ಕಂಥ ಉಯ್ಯಾಲೋತ್ಸವ, ಪ್ರತಿನಿತ್ಯ ಸಾಯಂಕಾಲ ಆದರೆ ಉಯ್ಯಾಲೋತ್ಸವ ಆಗುತ್ತೆ ತಿರುಮಲ ತಿರುಪತಿ ಆಸ್ಥಾನದಲ್ಲಿ. ಅಂತಹ ಶ್ರೀನಿವಾಸನ ಸಾನ್ನಿಧ್ಯದಲ್ಲಿ ನಡೆತಕ್ಕಂಥ ಉತ್ಸವಗಳಿಗೂ ಹಾಗೂ ಇವತ್ತು ನಮ್ಮ ಅದೃಷ್ಟ ಎಂಬಂತೆ ಶ್ರೀನಿವಾಸನ ವಿಶೇಷವಾಗಿರ್ತಕ್ಕಂಥ ಪೂಜಾ ಕೈಂಕರ್ಯದಲ್ಲಿ ನಾದಸ್ವರವನ್ನು ನುಡಿಸ್ಲಿಕ್ಕಾಗಿ ನಾದಸ್ವರದ ತಂಡದ ರೂಪದಲ್ಲಿ ಇಲ್ಲಿ ಇವತ್ತಿನ ದಿವಸ ನಮ್ಮ ಮಹರ್ಷಿ ಮಂದಿರಕ್ಕೆ ಬಂದಿದ್ದಾರೆ. ಅವರಿಂದ ಗಣಪತಿ ಪ್ರಾರ್ಥನೆ ಪ್ರಾರಂಭವಾಗಿ ವಿಶೇಷವಾಗಿರ್ತಕ್ಕಂಥ ಶ್ರೀನಿವಾಸನ ಆ ಕೀರ್ತನೆಯನ್ನು ಆಲಿಸ್ತಾ ಮಂದಿರಕ್ಕೆ ನಡೆಯೋಣ. ನಾವು ತಿರುಮಲ ತಿರುಪತಿ ದೇವಸ್ಥಾನದಿಂದ ಬಂದಿದ್ದೀವಿ. ಗೋಪಿನಾಥ್ ಅಂತ ನಮ್ಮ ಹೆಸರು. ನಾವು ಇಲ್ಲಿ ಸೇವೆ ಮಾಡೋಕ್ಕೆ ಬಂದಿದ್ದೀವಿ. ಗುರುಜಿ ಆಶ್ರಮಕ್ಕೆ ನಾವು ಸುಪ್ರಭಾತದಿಂದ ಏಕಾಂತ ಸೇವೆವರೆಗೆ TTD ದೇವಸ್ಥಾನದಲ್ಲಿ ಎಲ್ಲ ಸೇವೆಗಳಿಗೆ ನಾವು ಕಲ್ಯಾಣೋತ್ಸವ ಆಗಲಿ, ಓಂಜಿಲ್ ಸೇವೆ ಆಗಲಿ, ವಸಂತೋತ್ಸವ ಆಗಲಿ, ದೋಲೋತ್ಸವ ಆಗಲಿ ಎಲ್ಲ ಸೇವೆಗೆ ನಮ್ಮದು ವಾದ್ಯ ನಡೆಸ್ಕೊಡ್ತಾ ಇರ್ತೀವಿ ತಿರುಮಲ ತಿರುಪತಿ ದೇವಸ್ಥಾನದಲ್ಲಿ. ಇವತ್ತು ಈ ದಿನದಲ್ಲಿ ಇಲ್ಲಿ ಸೇವೆ ಮಾಡೋಕ್ಕೆ ಎಲ್ಲ ನಮ್ಮ ಟೀಮೇ ಬಂದಿದ್ದೀವಿ. ಮಹರ್ಷಿ ಮಂದಿರದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರ ದಿವ್ಯ ಸಾರಥ್ಯದಲ್ಲಿ ಹನುಮ ಜಯಂತಿಯನ್ನು ಹೇಗೆ ಸಂಭ್ರಮದಿಂದ ಶ್ರದ್ಧಾ ಭಕ್ತಿಯಿಂದ ಆಚರಿಸಲಾಗ್ತಿತ್ತು ಅಂತ ನಾವು ನೋಡ್ತಾ ಇದ್ವಿ. ಆಂಜನೇಯ ಸ್ವಾಮಿಗೆ ಹೇಗೆ ವಿಶೇಷವಾದಂತಹ ಪೂಜಾರಾಧನೆ ಸಲ್ಲಿಸಲಾಗ್ತಿತ್ತು ನೋಡ್ತಿದ್ವಿ. ಬನ್ನಿ, ಹಾಗಿದ್ರೆ ಮತ್ತೆ ಮುಂದುವರಿಸೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಮನೋಜವಂ ಮಾರುತತುಲ್ಯವೇಗಂ ಜಿತೇಂದ್ರಿಯಂ ಬುದ್ಧಿಮತಾಂ ವರಿಷ್ಠಂ ವಾತಾತ್ಮಜಂ ವಾನರೋಧಮುಖ್ಯಂ ಶ್ರೀರಾಮದೂತಂ ಶಿರಸಾ ನಮಾಮಿ. ಹನುಮಂತನನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ತಾಯಿ ಲಲಿತಾ ರಾಜರಾಜೇಶ್ವರಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ಇವತ್ತಿನ ದಿವಸ ನಿಮ್ಮೆಲ್ಲರ ಮೆಚ್ಚಿನ ಮಹರ್ಷಿ ಮಂದಿರದಲ್ಲಿ ಬಹಳ ವಿಶೇಷವಾಗಿ ಚಿತ್ರಾ ಪೌರ್ಣಮಿಯ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ನಾವೆಲ್ಲರೂ ಕೂಡ ಅದ್ಧೂರಿಯಿಂದ ನಡೆಸ್ತಾ ಇರತಕ್ಕಂಥದ್ದಿದೆ. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತಿನಿತ್ಯವೂ ಕೂಡ ಭಗವಂತ ತಿರುಮಲ ತಿರುಪತಿ ಶ್ರೀನಿವಾಸ ಭಗವಂತನಿಗೆ ನಾದಸ್ವರದಿಂದ ಅವರ ಸೇವೆಯನ್ನು, ಅವರ ಪ್ರತಿನಿತ್ಯದ ಕಾಯಕವನ್ನು ನಡೆಸ್ತಾ ಬಂದಿರತಕ್ಕಂಥವರಿದ್ದಾರೆ. ಅದೇ ರೀತಿ ಹೇಗೆ ಅಲ್ಲಿ ಭಗವಂತನಿಗೆ ಆ ಕಾಲಕ್ಕೆ ಸಕಾಲಕ್ಕೆ ನಡಿಬೇಕಾಗಿರ್ತಕ್ಕಂಥ ನಾದಸ್ವರದ ಸೇವೆಗಳನ್ನು ಹೇಗೆ ನಡೆಸ್ತಾ ಇರ್ತಾರೋ ಅದೇ ರೀತಿ ಇವತ್ತಿನ ದಿವಸ ಮಹರ್ಷಿ ಮಂದಿರದಲ್ಲಿ ಈ ಒಂದು ಚಿತ್ರ ಹುಣ್ಣಿಮೆಯ ಈ ಒಂದು ಸಮಯದಲ್ಲಿ ಮಹರ್ಷಿ ಮಂದಿರಕ್ಕೂ ಕೂಡ ಬಂದು ತಾಯಿ ಲಲಿತಾ ರಾಜರಾಜೇಶ್ವರಿಗಾಗಲಿ, ಬಹಳ ವಿಶೇಷವಾಗಿ ಹನುಮಂತನಿಗಾಗಿ ವಿಶೇಷವಾಗಿರ್ತಕ್ಕಂಥ ಒಂದು ನಾದಸ್ವರದ ಸೇವೆಯನ್ನು ನೀಡಲಿಕ್ಕಾಗಿ ಅಂತಲೇ ಗೋಪಿನಾಥರವರು ಮತ್ತು ಅವರ ಸಂಗಡಿಗರು ಪ್ರತಿಯೊಬ್ಬರು ಕೂಡ ಬಂದಿರತಕ್ಕಂಥವರಿದ್ದಾರೆ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಪ್ರಭುಗಳು ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಣೆಯನ್ನು ಮಾಡ್ತಾ ಇದ್ದೀರಿ. ಚಿತ್ರ ಹುಣ್ಣಿಮೆಯ ಸಂಪೂರ್ಣ ಕೃಪಾಶೀರ್ವಾದ ಈ ಒಂದು ಸಮಯದಲ್ಲಿ ನಾವು ಮಾಡ್ತಾ ಇರತಕ್ಕಂಥ ಈ ಪೂಜಾನುಷ್ಠಾನದ ಸಂಪೂರ್ಣ ಕೃಪಾಶೀರ್ವಾದ ತಮ್ಮೆಲ್ಲರಿಗೂ ಕೂಡ ಸಿಗಲಿ ಅಂತ ನಾನು ಕೂಡ ನನ್ನ ಆರಾಧ್ಯ ದೇವತೆಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಒಳ್ಳೆಯದಾಗಲಿ, ಶುಭವಾಗಲಿ.
ದುಡಿಯುವ ಪೈರು ಮಳಿಕೆಯಲ್ಲಿ ಎಂಬಂತೆ ವಿದ್ಯೆ ಎಂಬತಕ್ಕಂಥದ್ದು ಯಾರಪ್ಪನ ಮನೆ ಸೊತ್ತಲ್ಲ. ವಿದ್ಯೆಯನ್ನು ಯಾರು ಬೇಕಾದರೂ ಕಲಿಬಹುದು. ನೋಡಿ, ಅಂತಹ ವಿದ್ವತ್ತನ್ನು ಮುನಿ ಯಶವಂತ್, ಮುನಿ ಜಶ್ವಂತ್ ಇಬ್ಬರು ಪುಟ್ಟ ಬಾಲಕರು ಅವರು ಭಗವತಿಯ ಮುಂದೆ ಅವರು ಸಹಿತ ತಮ್ಮ ವಿದ್ಯೆಯನ್ನು ಪ್ರದರ್ಶನ ಮಾಡಿರ್ತಕ್ಕಂಥದ್ದು ಭಾಳ ಸಂತೋಷವೇ ಸರಿ. ಪ್ರತಿಯೊಬ್ಬರು ಮನೆ ಮಕ್ಕಳಿಗೂ ಸಹಿತ ಒಂದು ಸಂಸ್ಕಾರ, ಒಂದು ಸಂಸ್ಕೃತಿ ಅಥವಾ ನಮ್ಮ ಭಾರತೀಯ ಹಿಂದೂ ಸನಾತನ ಧರ್ಮದಲ್ಲಿರ್ತಕ್ಕಂಥ ಒಂದೊಂದು ವಿಶೇಷವಾದಂಥ ಕಲೆಗಳು, ಆ ಕಲೆಗಳನ್ನು ಈಗಲಿಂದಲೇ ಅಭ್ಯಾಸ ಮಾಡಿಸಿದ್ರೆ ಅದು ನೋಡಲಿಕ್ಕೆ ಎಷ್ಟು ಆನಂದ. ಜೊತೆಗೆ ಆ ಮಕ್ಕಳ ಬಾರಿಸುವಾಗ ಆ ವಾದ್ಯ ಇದೆಯಲ್ಲ, ಅದರ ಆನಂದವೇ ಆನಂದ. ಏನೇ ಆದರೂ ದೇವತಾ ಕಾರ್ಯ, ದೇವರ ಆರಾಧನೆ, ನಿತ್ಯ ಸೇವೆ ಇದೆಲ್ಲವೂ ಸಹಿತ ಮನೆಯಲ್ಲಿ ನಾವು ಹಿರಿಯರು ಹೇಗೆ ನಡ್ಕೊಂಡು ಬರ್ತೀವೋ ಹಾಗೆ ನಮ್ಮ ಮನೆ ಮಕ್ಕಳು ಅಂತ ಹೇಳ್ಬೋದು. ಹಾಗೆ ಆ ಪುಟ್ಟ ಮಕ್ಕಳಿಗೆ ಈ ಒಂದು ಕಲೆಯನ್ನು ಅಭ್ಯಾಸ ಮಾಡಿಸಿ ನಾಳೆ ಸಮಾಜಕ್ಕೆ ಒಳ್ಳೆ ಸತ್ಪ್ರಜೆಗಳಾಗಿ, ಜೊತೆಗೆ ಅವರ ಒಂದು ಸಂಸ್ಕೃತಿ ಸಂಪ್ರದಾಯ, ಅವರ ಹಿರಿಯರು ಕಲಿಸ್ಕೊಟ್ಟಿರ್ತಕ್ಕಂಥ ವಿದ್ಯೆ, ಆ ವಿದ್ಯೆಯನ್ನು ಎಲ್ಲೂ ಸಹಿತ ಆ ವಿದ್ಯೆಗೆ ಒಂದು ಕೊನೆ ಇಲ್ದಿರ ಆ ವಿದ್ಯೆಯನ್ನು ಹಾಗೇ ಮುಂದುವರಿಸ್ಕೊಂಡು ಹೋಗುವಂಥ ಕಾಯಕವನ್ನು ಮಾಡ್ತಿರ್ತಕ್ಕಂಥದ್ದು ಅದು ಮತ್ತಷ್ಟು ವಿಶೇಷವೇ ಸರಿ. ಮಹರ್ಷಿ ಮಂದಿರದಲ್ಲಿ ಹುಣ್ಣಿಮೆಯ ವಿಶೇಷ ಪೂಜಾನುಷ್ಠಾನ, ಹನುಮ ಜಯಂತಿಯ ಸಂಭ್ರಮದ ಆಚರಣೆಯನ್ನು ಹೇಗೆ ಆಚರಿಸಲಾಗ್ತಿತ್ತು, ಪೂಜಾ ಕೈಂಕರ್ಯವನ್ನು ಹೇಗೆ ನೆರವೇರಿಸಲಾಗ್ತಿತ್ತು ಅಂತ ನಾವು ನೋಡ್ತಾ ಇದ್ವಿ. ಇದಾದ ನಂತರ ಅದ್ಧೂರಿಯಾದಂತಹ ಮೆರವಣಿಗೆಯನ್ನು ನೆರವೇರಿಸಲಾಯಿತು. ಜೊತೆಗೆ ಶಿವಲಿಂಗಕ್ಕೆ ವಿಶೇಷವಾದಂತಹ ಪೂಜೆಯನ್ನು ಸಲ್ಲಿಸಲಾಯಿತು. ಈ ಎಲ್ಲ ಕಾರ್ಯಕ್ರಮಗಳನ್ನು ಹೇಗೆ ನೆರವೇರಿಸಲಾಯಿತು ನಾವೀಗ ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಹರ್ಷಿ ಮಂದಿರದಲ್ಲಿ ನಡೀತಿರ್ತಕ್ಕಂಥ ಇವತ್ತಿನ ಅದ್ಭುತವಾದಂಥ ಕಾರ್ಯಕ್ರಮ ಚಿತ್ರ ಪೌರ್ಣಮಿಯ ಈ ವಿಶೇಷವಾಗಿರ್ತಕ್ಕಂಥ ಶುಭ ಸಂದರ್ಭದಲ್ಲಿ ಸಾಂಬ ಸದಾಶಿವನಿಗೂ, ಗಣಪತಿಗೂ ಹಾಗೂ ತಾಯಿ ಲಲಿತಾ ರಾಜರಾಜೇಶ್ವರಿಗೂ ಹಾಗೂ ವಿಶೇಷವಾಗಿ ಇವತ್ತಿನ ದಿವಸ ಹನುಮತ್ ಜಯಂತಿ ಎಂಬತಕ್ಕಂಥದ್ದು ಇದೆ. ಹಾಗಾಗಿ ಹನುಮನಿಗೂ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಇವತ್ತು ನಾವು ನಡೆಸ್ತಾ ಇದ್ದೀವಿ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ತಾವೆಲ್ಲರೂ ಸಹಿತ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದೀರಿ. ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ, ತಾವೆಲ್ಲರೂ ಸಹಿತ ಭಗವತಿಯ ಕೃಪೆಗೆ ಪಾತ್ರರಾಗಲಿ ಎಂಬತಕ್ಕಂಥದ್ದೊಂದೇ ಇವತ್ತಿನ ಮಹಾಸಂಕಲ್ಪ. ಹುಣ್ಣಿಮೆಯ ಅನುಷ್ಠಾನ ಈ ಪೌರ್ಣಮಿಯಂದು ಇವತ್ತು ನಡೀತಿರ್ತಕ್ಕಂಥ ಈ ಅನುಷ್ಠಾನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ತಮ್ಮ ತಮ್ಮ ಹೆಸರು, ಗೋತ್ರ, ನಕ್ಷತ್ರವನ್ನು ಹೇಳ್ಕೊಳ್ಳಿ. ಗಣಪತಿಯನ್ನು ಪ್ರಾರ್ಥನೆ ಮಾಡೋಣ. ಓ
ಜಗದೀತಿಯ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಆಗಿದೆ. ಛತ್ರಧಾರಿಯಾಮಿ ಚಾಮರವೀರ್ಯಾಮಿ ನೃತ್ಯಂ ಸಮರ್ಪಯಾಮಿ ಆಂಧೋಳಿಕಾಂ ಸಮರ್ಪಯಾಮಿ ವಾದ್ಯಂ ವಾದ್ಯ ಸೇವಂ ಮವಧಾರಿ, ಅಂದರೆ ವಾದ್ಯದಿಂದಲೂ ಸಹಿತ ಮಹಾಗಣಪತಿಗೆ ವಿಶೇಷವಾದಂಥ ಸೇವೆ ಆಗಿದೆ. ಇನ್ನು ಸಾಂಬ ಸದಾಶಿವನ ಅನುಷ್ಠಾನ. ಸಾಂಬ ಸದಾಶಿವನ ಅನುಷ್ಠಾನಕ್ಕೆ ಬ್ರಹ್ಮಪುರಾರ್ಚಿತ ಆ ಶಿವಲಿಂಗದ ವಿಶೇಷವಾಗಿರ್ತಕ್ಕಂಥ ಲಿಂಗಾಷ್ಟಕವನ್ನು ವಾದ್ಯ ಸಮೇತವಾಗಿ ವಾದ್ಯದಲ್ಲಿ ಲಿಂಗಾಷ್ಟಕ ಜೊತೆಗೆ ಸ್ವಾಮಿಗೆ ಒಂದು ಅರ್ಚನೆ ಸಂಕಲ್ಪವನ್ನು ಮಾಡೋಣ. ಸದಾಶಿವನ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಆಯಿತು. ಜಗದ ಪಿತರ ಮುಂದೆ ಪಾರ್ವತಿ ಪರಮೇಶ್ವರು, ಆಗಲೂ ತಾಯಿಯೇ ಮೊದಲು. ಹಾಗಾಗಿ ಶ್ರೀಚಕ್ರ ಸಂಚಾರಣ್ಯಾಗಿ ಲಲಿತಾ ರಾಜರಾಜೇಶ್ವರಿಯಾಗಿ ನನ್ನ ಆರಾಧ್ಯ ದೇವತೆಯಾಗಿರ್ತಕ್ಕಂಥ ತಾಯಿ ಲಲಿತಾ ರಾಜರಾಜೇಶ್ವರಿಯನ್ನು ಪ್ರಾರ್ಥನೆ ಮಾಡ್ತಾ ದೇವಿಯ ಉಪಾಸನೆಯನ್ನು ಮಾಡೋಣ. ದೇವಿಯ ಕೀರ್ತನೆಯನ್ನು ಕಿವಿಯಲ್ಲಿ ಆಲಿಸೋಣ. ಶ್ರೀಚಕ್ರ ರಾಜಸಿಂಹಾಸನೇಶ್ವರಿ ಶ್ರೀಲಲಿತಾ ಅಂಬಿಕೆ. ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನವನ್ನು ಶ್ರೀಚಕ್ರ ಸಂಚಾರಿಣಿ, ಆ ಶ್ರೀಚಕ್ರದಲ್ಲಿ ಸಿಂಹಾಸನಾರೂಢಾಗಿ ಕೂತಿರ್ತಕ್ಕಂಥ ತಾಯಿ ಲಲಿತಾ ರಾಜರಾಜೇಶ್ವರಿಗೆ ವಿಶೇಷವಾಗಿರ್ತಕ್ಕಂಥ ನಾದಸ್ವರದ ಕೀರ್ತನೆ ತಾಯಿಗೂ ಸಹಿತ ಆನಂದನೆ. ಹಾಗಾಗಿ ದೇವಿಯ ಕೀರ್ತನೆಯನ್ನು ನಾದಸ್ವರದಲ್ಲಿ ನಾವು ಆಲಿಸ್ತಾ ದೇವಿಗೆ ಅರ್ಚನೆ ಸಂಕಲ್ಪ ಜೊತೆಗೆ ಒಂದು ಆರತಿ ಎಲ್ಲವೂ ಆಯಿತು. ಇನ್ನು ಇವತ್ತು ಹನುಮದ್ವ್ರತ ಅಂತಿದೆ. ಹನುಮದ್ವ್ರತ ಅಥವಾ ಹನುಮತ್ ಜಯಂತಿ, ಶ್ರೀರಾಮ ಜಯ ರಾಮ ಜಯ ಜಯ ರಾಮ, ಆ ರಾಮನಾಮ ಒಂದೇ ಹನುಮನ ಮುಂದೆ ಹೇಳಿದ್ರೆ ಅದು ಮತ್ತಷ್ಟು ವಿಶೇಷವೇ ಸರಿ. ಪ್ರತಿ ಹುಣ್ಣಿಮೆ ನಡೀತಕ್ಕಂಥ ಪೂರ್ಣಾಹುತಿ, ಪ್ರತಿ ಹುಣ್ಣಿಮೆ ನಡೀತಕ್ಕಂಥ ಹೋಮ ಹವನ ಯಜ್ಞ ಯಾಗಾದಿಗಳಲ್ಲಿ ವಿಶೇಷವಾಗಿ ಇವತ್ತು ಸಹಿತ ಪವಮಾನ ಅಂದರೆ ಹನುಮನ ವಿಶೇಷವಾಗಿರ್ತಕ್ಕಂಥ ದೇವಿಯ ಮಹಾಗಣಪನ ವಿಶೇಷವಾದಂತಹ ಆರಾಧನೆಯನ್ನು ಸಲ್ಲಿಸೋಣ. ಗಣಹೋಮದೊಂದಿಗೆ ಪ್ರಾರಂಭಿಸೋಣ. ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಸಹಿತ ಪಾಲ್ಗೊಂಡಿದ್ದೀರಿ. ನಿಮ್ಮೆಲ್ಲರ ಮನೋಕಾಮನೆ ಶೀಘ್ರವಾಗಿ ಸಿದ್ಧಿಯಾಗಲಿ ಅಂತ ಗಣಪತಿಯನ್ನು ನಾವೆಲ್ಲರೂ ಸಹಿತ ಪ್ರಾರ್ಥನೆ ಮಾಡ್ತಿದ್ದೇವೆ.
ಡಾಕ್ಟರ್ ಮಹರ್ಷಿ ಆನಂದ್ ಗುರೂಜಿಯವರ ದಿವ್ಯ ಸಾರಥ್ಯದಲ್ಲಿ, ಅವರ ನೇತೃತ್ವದಲ್ಲಿ ಮಹರ್ಷಿ ಮಂದಿರದಲ್ಲಿ ಹೇಗೆ ವಿಶೇಷವಾದಂತಹ ಪೂಜಾನುಷ್ಠಾನವನ್ನು ನೆರವೇರಿಸಲಾಗ್ತಿತ್ತು ಅಂತ ನಾವು ನೋಡ್ತಾ ಇದ್ವಿ. ಮತ್ತೆ ಕಾರ್ಯಕ್ರಮವನ್ನು ಮುಂದುವರೆಸ್ತಾ ಹುಣ್ಣಿಮೆಯ ಪ್ರಯುಕ್ತ ಲೋಕ ಕಲ್ಯಾಣಾರ್ಥವಾಗಿ ಸಕಲರಿಗೂ ಒಳಿತಾಗಲಿ ಅನ್ನುವಂಥ ಸದುದ್ದೇಶದಿಂದ ವಿಶೇಷವಾದಂತಹ ಹೋಮ ಕಾರ್ಯವನ್ನು ಕೂಡ ಸಲ್ಲಿಸಲಾಯಿತು. ಹೋಮ ಕಾರ್ಯ ಹೇಗಿತ್ತು ನೋಡೋಣ. ಮಹರ್ಷಿವಾಣಿ ಕಾರ್ಯಕ್ರಮದ ಸಮಸ್ತ ವೀಕ್ಷಕ ಬಂಧುಗಳೇ, ಇಲ್ಲಿವರೆಗೂ ಮಹರ್ಷಿ ಮಂದಿರದಲ್ಲಿ ನಡೆದಂಥ ಕಾರ್ಯಕ್ರಮಗಳನ್ನು ಸಾಕಷ್ಟು ವೀಕ್ಷಣೆ ಮಾಡಿದ್ದೀರಿ. ಆದರೆ ಇವತ್ತು ನಡೀತಿರ್ತಕ್ಕಂಥ ಈ ಕಾರ್ಯಕ್ರಮ ಇದು ಬಹಳ ವಿಭಿನ್ನವಾಗಿದೆ. ವಿಭಿನ್ನ ಅಂದರೆ ವೇದ ಮಂತ್ರಗಳು ಇದೆ, ನಾದಸ್ವರವೂ ಇದೆ. ಹಾಗೆ ಈ ನಾದಸ್ವರದಿಂದ ವೇದ ಮಂತ್ರಗಳಿಂದ ನಡೀತಿರ್ತಕ್ಕಂಥ ಗಣಪನ ಹವನ ಆಯಿತು, ರುದ್ರದೇವರ ಹವನ ಆಯಿತು, ದೇವಿಯ ಹವನ ನಡೀತಾ ಇದೆ. ಹಾಗೆ ಈಗ ತಿರುಮಲ ತಿರುಪತಿ ಶ್ರೀನಿವಾಸನ ವಿಶೇಷವಾಗಿರ್ತಕ್ಕಂಥ ಕೀರ್ತನೆಯನ್ನು ಆಲಿಸ್ತಾ ಸ್ವಾಮಿಗೆ ನಡೆಸ್ತಕ್ಕಂಥ ಈ ಮಹಾಪೂರ್ಣಾವತಿಯನ್ನು ದರ್ಶನ ಮಾಡುವಂಥ ಕಾಲ ಈಗ ಸನ್ನಿಹಿತವಾಗಿದೆ. ಪೌರ್ಣಮಿಯಂದು, ಅದರಲ್ಲೂ ಚಿತ್ತಾ ಪೌರ್ಣಮಿಯಂದು ಇವತ್ತು ನಡೀತಿರ್ತಕ್ಕಂಥ ಈ ಒಂದು ವಿಶೇಷವಾಗಿರ್ತಕ್ಕಂಥ ಕಾಯಕ ದರ್ಶನ ಮಾಡ್ತಿರ್ತಕ್ಕಂಥ ತಮ್ಮೆಲ್ಲರಿಗೂ ಸಹಿತ ಭಗವಂತನ ಸಂಪೂರ್ಣ ಶೀಘ್ರ ಫಲ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಹನುಮನ ಮಹಿಮೆಯ ಹಾಡಿ, ಭಕ್ತಿಯಾಗರ ಶಕ್ತಿಯ ಸುಂದರ ಹನುಮನ ಮಹಿಮೆಯ ಹಾಡಿ, ಮಹಾತಪಸ್ವಿ ಮಹಾ ತೇಜಸ್ವಿ ಹನುಮನ ಕೀರುತಿ ಹಾಡಿ, ಭಕ್ತಿ ನಾಮವನು ಹಾಡಿ, ಸಿರಿ ಸುಖ ಬೇಡುತ್ತ ಹಾಡಿ, ಭಕ್ತಿಯಾಗರ ಶಕ್ತಿಯ ಸುಂದರ ಹನುಮನ ಮಹಿಮೆಯ ಹಾಡಿ, ಮಹಾತಪಸ್ವಿ ಮಹಾ ತೇಜಸ್ವಿ ಹನುಮನ ಕೀರುತಿ ಹಾಡಿ, ಭಕ್ತಿ ನಾಮವನು ಹಾಡಿ, ಸಿರಿ ಸುಖ ಬೇಡುತ್ತ ಹಾಡಿ. ಜಯ ಜಯ ಶ್ರೀ ಹನುಮ, ಜಯ ಜಯ ಶ್ರೀ ಹನುಮ, ರಾಮನ ಕಂಠ ಹನುಮ, ಜಯ ಜಯ ಶ್ರೀ ಹನುಮ.
ಹೊತ್ತು ಗೋಪಿನಾಥ್ರವರ ಈ ತಂಡದ ವಾದ್ಯ ಎಲ್ಲರನ್ನೂ ಸಹಿತ ಪುಳಕಿತ ಮಾಡಿತು. ಭಗವಂತನ ಸೇವೆಯಲ್ಲಿ ಎಲ್ಲರೂ ಸಹಿತ ಮಗ್ನರಾಗಿದ್ದರು. ಯಾಕೆಂದರೆ ಭಗವಂತನ ಕೀರ್ತನೆಗಳೆಂದರೆ ಹಾಗೆ ಭಗವಂತ ಒಲಿತಕ್ಕಂಥದ್ದೇ ಈ ನಾದದಲ್ಲಿ, ಸಂಗೀತದಲ್ಲಿ, ವೇದ ಮಂತ್ರಗಳಲ್ಲಿ. ಅಂತಹ ವೇದ ಮಂತ್ರಗಳು, ವಿಶೇಷವಾಗಿರ್ತಕ್ಕಂಥ ವೇದ ಮಂತ್ರವನ್ನು ಪ್ರತಿ ಹುಣ್ಣಿಮೆ ಆಲಿಸ್ತಿದ್ರಿ. ಆದರೆ ಇವತ್ತು ಸಂಪೂರ್ಣವಾಗಿ ಕೀರ್ತನೆ, ಅದರಲ್ಲೂ ಈ ನಾದಸ್ವರ, ಈ ನನ್ನ ಅಣ್ಣತಮ್ಮಂದರು ಇಷ್ಟು ಅಚ್ಚುಕಟ್ಟಾಗಿ ಘನವಿದ್ಯೆಯನ್ನು, ವಿಶೇಷವಾಗಿರ್ತಕ್ಕಂತಹ ವಿದ್ವತ್ತನ್ನು ಕರಗತ ಮಾಡಿಕೊಂಡಿದ್ದರಿಂದಲೇ ತಿರುಮಲ ತಿರುಪತಿ ಆಸ್ಥಾನದಲ್ಲಿ ಇಂತಹ ಒಂದು ಸೇವೆ ಮಾಡೋದಕ್ಕೆ ಅವರಿಗೆ ಭಾಗ್ಯ ಸಿಕ್ಕಿದೆ. ಈ ಭಾಗ್ಯ, ಈ ಸೇವೆ ಅವರ ಜನ್ಮಾಂತರಕ್ಕೂ ಹಾಗೂ ಮುಂದಿನ ಅವರ ಪೀಳಿಗೆಗೂ, ಅವರ ಮಕ್ಕಳಿಗೂ ಸಹಿತ ಸಿಗಲಿ. ಯಾಕೆಂದರೆ ಆ ಪುಟ್ಟ ಮಕ್ಕಳಿಗೂ ಸಹಿತ ಈ ಒಂದು ವಿದ್ಯೆಯನ್ನು ಈಗಾಗಲೇ ಅಭ್ಯಾಸ ಮಾಡಿಸ್ತಾ ಇದ್ದಾರೆ. ಹಾಗಾಗಿ ಈ ವಿದ್ಯೆ, ಈ ಜ್ಞಾನ ತಾಯಿ ಲಲಿತಾ ರಾಜರಾಜೇಶ್ವರಿ, ಪ್ರಸನ್ನಾಂಜನೇಯ ಸ್ವಾಮಿ, ನನ್ನ ಆರಾಧ್ಯ ದೇವತೆಯಾದಂಥ ತಾಯಿ ಲಲಿತಾ ರಾಜರಾಜೇಶ್ವರಿಯನ್ನು, ನನ್ನ ಕುಲದೇವರಾದಂಥ ಲಕ್ಷ್ಮೀ ವೆಂಕಟೇಶ್ವರನ ನಾನು ಪ್ರಾರ್ಥನೆ ಮಾಡ್ತಾ ಇವರೆಲ್ಲರಿಗೂ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಸಂಪೂರ್ಣ ಕೃಪಾಶೀರ್ವಾದ ಸಿಗಲಿ ಅಂತ, ಜೊತೆಗೆ ಇವತ್ತಿನ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿರ್ತಕ್ಕಂಥ ಸಮಸ್ತ ವೀಕ್ಷಕ ಬಂಧುಗಳಿಗೂ ತಮ್ಮೆಲ್ಲರಿಗೂ ಶುಭವಾಗಲಿ, ಒಳ್ಳೆಯದಾಗಲಿ. ಹಾಗೆ ನಮ್ಮ ಮಹರ್ಷಿ ಮಂದಿರದಿಂದ ಈ ಘನ ವಿದ್ವಾಂಸರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಆಶೀರ್ವಾದವನ್ನು ಹಾಗೂ ಒಂದು ಸನ್ಮಾನವನ್ನು ಸಹಿತ ನಾವು ಮಾಡೋಣ. ಯಾಕೆಂದರೆ ವಿದ್ವಾನ್ ಸರ್ವತ್ರ ಪೂಜ್ಯತೆ. ವಿದ್ಯೆಯನ್ನು ಯಾರು ಕಲಿತರೂ ಇಂತಹ ಆಸ್ಥಾನ ಅವ್ರಿಗೆ ಯಾವತ್ತೂ ಇಂಥ ಆಸ್ಥಾನದಲ್ಲಿ ಅವರಿಗೆ ಸ್ವಾಗತ ಇರುತ್ತೆ, ಜೊತೆಗೆ ಅವರಿಗೆ ಕರೆಯೋಲೆ ಇರುತ್ತೆ, ಅವರಿಗೆ ಗೌರವಿಸ್ತಕ್ಕಂಥದ್ದು, ಸನ್ಮಾನಿಸ್ತಕ್ಕಂಥದ್ದು ಈ ನಿಮ್ಮ ಮಹರ್ಷಿ ಮಂದಿರದಲ್ಲಿ ನಿರಂತರವಾಗಿ ನಡೀತಾ ಇರುತ್ತೆ. ನಾದಸ್ವರ ಕೀರ್ತನೆಯನ್ನು ಶಂಕರು ಮತ್ತು ಲೋಕೇಶ್ರವರು ಹಾಗೂ ವಾದ್ಯವನ್ನು ಹರಿಪ್ರಸಾದ್ ಮತ್ತು ಗೋಪಿನಾಥ್ ಡೋಲು ವಾದ್ಯ, ನಾದಸ್ವರವನ್ನು ಇವರಿಬ್ಬರು ಬಾರಿಸಿರ್ತಕ್ಕಂಥದ್ದು. ಇನ್ನು ಈ ಪುಟ್ಟ ಮಕ್ಕಳು, ಇವರಲ್ಲೂ ಸಹಿತ ಒಳ್ಳೆ ಕೀರ್ತನೆ ಇದೆ. ನಾವೀಗ ನೋಡುವಂಥದ್ದು ಇತ್ತೀಚೆಗಷ್ಟೇ ತುಮಕೂರು ರಸ್ತೆ ಡಾಬಸ್ಪೇಟೆ ಬಳಿ ಇರುವಂತಹ ವನಕಲ್ಲು ಗ್ರಾಮಕ್ಕೆ ಡಾಕ್ಟರ್ ಮಹರ್ಷಿ ಆನಂದ ಗುರುಜಿಯವರು ತೆರಳಿದ್ರು. ಅಲ್ಲಿ ಮಲ್ಲೇಶ್ವರನ ಸ್ವಾಮಿಯ ಜಾತ್ರಾ ಮಹೋತ್ಸವವನ್ನು ಬಹಳ ಅದ್ಧೂರಿಯಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮಕ್ಕೆ ಗುರುಜಿಯವರು ಆಗಮಿಸಿದ್ರು ಮತ್ತು ವಿಶೇಷವಾದಂತಹ ಜಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಂಡ್ರು. ಮಲ್ಲೇಶ್ವರ ಸ್ವಾಮಿಗೆ ಪೂಜಾರಾಧನೆ ಕೂಡ ಸಲ್ಲಿಸಿದ್ರು. ಈ ಎಲ್ಲ ದೃಶ್ಯಗಳು ಹೇಗಿತ್ತು ನೋಡೋಣ.
ಶ್ರೀ ವನಕಲ್ ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಗರ್ಭಗುಡಿ ಜೊತೆಗೆ ಬೆಟ್ಟದ ಮೇಲಿರ್ತಕ್ಕಂಥ ಗುಹಾಂತರಲಿಂಗ. ಈ ಗುಹೆಯಲ್ಲಿರ್ತಕ್ಕಂಥ ಸ್ವಾಮಿ ಗಿರಿಜಾಶಂಕರನಾಗಿ ಗೌರಿಶಂಕರನಾಗಿ ಗಂಗೆ ಗೌರಿಯರೊಂದಿಗೆ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಇಲ್ಲಿ ನಾವು ನೋಡಬಹುದು. ಈ ಪರಮ ಪವಿತ್ರವಾಗಿರ್ತಕ್ಕಂತಹ ಪುಣ್ಯಕ್ಷೇತ್ರ ಇವತ್ತು ನಡೀತಿರ್ತಕ್ಕಂಥ ರಥೋತ್ಸವ ಜೊತೆಗೆ ಇಲ್ಲಿರ್ತಕ್ಕಂಥ ಬಸವ ರಮಾನಂದ ಶ್ರೀಗಳ ಇವತ್ತು 10ನೇ ವರ್ಷದ ಪಟ್ಟಾಭಿಷೇಕ ಎಲ್ಲವೂ ಸಹಿತ ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ದೇವತಾ ಆರಾಧನೆ ಈ ಒಂದು ಪುಣ್ಯ ಕಾರ್ಯವನ್ನು ಸರ್ವರಿಗೂ ಸಕಲರಿಗೂ ಸಹಿತ ಸಾಂಬ ಸದಾಶಿವನ ಗಿರಿಜಾಶಂಕರನ ಗೌರಿ ಗಂಗೆಯ ವಿಶೇಷವಾಗಿರ್ತಕ್ಕಂಥ ಶಂಕರನ ಸಂಪೂರ್ಣ ಅನುಗ್ರಹ ತಮ್ಮೆಲ್ಲರಿಗೂ ಉಂಟಾಗಲಿ ಅಂತ ಹೇಳಿ ನಾನು ಭಗವಂತನ ಪ್ರಾರ್ಥನೆ ಮಾಡ್ತೀನಿ. ತ್ರಾಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಪರ್ವಾರ್ಗಂಧನಾ ಮೃತ್ಯೋನ್ಮೃಕ್ಷೀಯಮಾಮೃತಾತ್ ತ್ರಾಂಬಕೇಶ್ವರಾಯ ನಮಃ, ಅಗಸ್ತ್ಯೇಶ್ವರಾಯ ನಮಃ, ವಿಶ್ವೇಶ್ವರಾಯ ನಮಃ, ಶ್ರೀ ಮಲ್ಲೇಶ್ವರಾಯ ನಮಃ.
ವನಕಲ್ಲು ಮಲ್ಲೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವವನ್ನು ಹೇಗೆ ಶಾಸ್ತ್ರೋಕ್ತವಾಗಿ ಶ್ರದ್ಧಾ ಭಕ್ತಿಯಿಂದ ಅದ್ಧೂರಿಯಾಗಿ ಆಚರಿಸಲಾಗ್ತಿತ್ತು ಅಂತ ನಾವು ನೋಡ್ತಿದ್ವಿ. ಬನ್ನಿ ಹಾಗಿದ್ರೆ ಮತ್ತೆ ಮುಂದುವರಿಸೋಣ ಮತ್ತು ವೇದಿಕೆ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿ ಅವರು ಏನೆಲ್ಲ ಅರ್ಥಪೂರ್ಣ ಮಾಹಿತಿಗಳನ್ನು ವಿಚಾರಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಅನ್ನೋದನ್ನ ಕೂಡ ನೋಡೋಣ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಭಾನ್ನಿಶ್ವನೇಕದಂತಭಕ್ತಾನಾಂ ಏಕದಂತಮುಪಾಸ್ಮಹೇ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೇ ರಘುನಾಥಾಯ ನಾಥಾಯ ಸೀತಾಯ ಪದೇ ನಮಃ. ನಮಸ್ತೆ ಅಸ್ತು ಭಗವನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿಪರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ನಮಃ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪರಮ ಪವಿತ್ರವಾಗಿರ್ತಕ್ಕಂಥ ಈ ಪುಣ್ಯಕ್ಷೇತ್ರ ಬೆಂಗಳೂರಿಗೆ ಸಮೀಪ ಇರತಕ್ಕಂಥದ್ದು. ಧ್ಯಾನ, ಯೋಗ, ವಿದ್ಯೆ ಮತ್ತು ವಿಶೇಷವಾಗಿರ್ತಕ್ಕಂಥ ದಾಸೋಹ, ಅನ್ನದಾಸೋಹ ಇದೆಲ್ಲಕ್ಕೂ ಸಹಿತ ಹೆಸರಾಗಿರ್ತಕ್ಕಂಥದ್ದು ಇಲ್ಲಿನ ಈ ಸಂಸ್ಥಾನದಲ್ಲಿರ್ತಕ್ಕಂಥ ವಿಶೇಷತೆ. ಭಗವಂತನ ಸಂಪೂರ್ಣ ಅನುಗ್ರಹ ರಾಜ್ಯದ ಮೂಲ ಮೂಲೆಗಳಲ್ಲಿರ್ತಕ್ಕಂತಹ ದೇವಾಲಯಗಳು, ಪುಣ್ಯಕ್ಷೇತ್ರಗಳನ್ನು ನಾವು ನೋಡ್ತಾನೆ ಬಂದಿದ್ದೇವೆ. ಆದರೆ ಈ ಕ್ಷೇತ್ರಕ್ಕೆ ಬಂದಾಗ ಇಲ್ಲಿರ್ತಕ್ಕಂತಹ ಒಂದು ವಿಶೇಷತೆ, ಗರ್ಭಗುಡಿಯಲ್ಲಿ ವಿರಾಜಮಾನನಾಗಿ ಕೂತಿರ್ತಕ್ಕಂತಹ ಗಂಗೆ ಮತ್ತು ಗೌರಿಯೊಂದಿಗೆ ವಿಶೇಷವಾಗಿರ್ತಕ್ಕಂತಹ ವನಕಲ್ಲು ಮಲ್ಲಿಕಾರ್ಜುನ. ಈ ವನಕಲ್ಲು ಮಠದ ಮಲ್ಲಿಕಾರ್ಜುನನ ಸಾನ್ನಿಧ್ಯ, ಇವತ್ತಿನ ಅಲಂಕಾರ, ಹಾಗೆ ಇವತ್ತು ಆಗಮಿಸಿರ್ತಕ್ಕಂಥ ಭಕ್ತ ಮಹಾಶಯರು, ಇದೆಲ್ಲದರ ಜೊತೆಗೆ ಗುರುಗಳ ದಶಮಾನೋತ್ಸವದ 10 ವರ್ಷಗಳನ್ನು ಪೂರೈಸಿ ಜನಸೇವೆ, ಜನಾರ್ದನನ ಸೇವೆ ಅಂತ ಹೇಳಿ ಬರ್ತಕ್ಕಂಥ ಪ್ರತಿಯೊಬ್ಬ ಭಕ್ತರನ್ನು ಸಹಿತ ಧರ್ಮ, ಸಂಸ್ಕೃತಿ, ಸಂಪ್ರದಾಯದತ್ತ ಕರ್ಕೊಂಡು ಬಂದು ಮಕ್ಕಳಿಗೆ ಒಳ್ಳೆ ಜ್ಞಾನವನ್ನು ಒಣಬಡಿಸ್ತಾ, ಹಸಿದು ಬರ್ತಕ್ಕಂಥವರಿಗೆ ಅನ್ನದಾಸೋಹವನ್ನು ನೀಡ್ತಾ ನಿರಂತರವಾದಂಥ ಸೇವೆಯನ್ನು ಮಾಡ್ಕೊಂಡು ಬರ್ತಿರ್ತಕ್ಕಂತಹ ವನಕಲ್ಲು ಶ್ರೀ ಮಲ್ಲೇಶ್ವರ ಮಹಾಸಂಸ್ಥಾನ ಮಠ. ಅದರಲ್ಲೂ ಇವತ್ತು ನಡೀತಿರ್ತಕ್ಕಂತಹ ಇವತ್ತಿನ ಈ ಕಾರ್ಯಕ್ರಮ ಬಹಳ ಅದ್ಭುತಕರವಾಗಿರ್ತಕ್ಕಂತಹದ್ದು. ಈ ಕಾಯಕಕ್ಕೆ, ಇವತ್ತಿನ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗುರು ಹಿರಿಯರಿಗೂ ಹಾಗೂ ಈ ಭಾಗದ ನಾಯಕರು ಹಾಗೂ ಸಂಘ ಪರಿವಾರದವರು ಹಾಗೂ ಇವತ್ತಿನ ದಿವಸ ಇಡೀ ರಾಜ್ಯವೇ ತಿರುಗಿ ನೋಡುವಂತಹ ರೀತಿ ಜೈ ಕರ್ನಾಟಕವನ್ನು ಸಂಘಟನೆ ಮಾಡ್ತಾ ಪ್ರತಿಯೊಬ್ಬರಲ್ಲೂ ಸಹಿತ ಇರ್ತಕ್ಕಂತಹ ನ್ಯೂನ್ಯತೆಗಳು, ಸಮಸ್ಯೆ ಅಂತ ಬಂದಾಗ ಸಮಸ್ಯೆಗೊಂದು ಪರಿಹಾರವನ್ನು ಹುಡುಕೊಂಡು ಹೋಗುವಂಥ ನಿಟ್ಟಿನಲ್ಲಿ ನನ್ನ ಆತ್ಮೀಯರಾದಂತಹ ಜಗದೀಶ್ರವರು ಅಧ್ಯಕ್ಷತೆಯಲ್ಲಿ ಬಹಳ ಅತ್ಯುತ್ತಮವಾದಂತಹ ರಾಜ್ಯದಲ್ಲಿ ಕನ್ನಡ ಪರ ಹೋರಾಟದಲ್ಲಿ ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂಥ ಜೈ ಕರ್ನಾಟಕದ ಅಧ್ಯಕ್ಷರಾಗಿ ಜಗದೀಶ್ರವರು ಅವರು ಸಹಿತ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥದ್ದು ಬಹಳ ಸಂತೋಷ. ಗುರುಗಳ ಆಶೀರ್ವಾದದೊಂದಿಗೆ ವೈಭವಪೂರಿತವಾಗಿರ್ತಕ್ಕಂಥ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹ ಜಗದೀಶು ಎಲ್ಲರೊಳಗೊಬ್ಬರಾಗಿ ಗುರುಗಳ ಆಶೀರ್ವಾದ ಪಡೆಯಬೇಕು, ಇಂತಹ ಒಂದು ಧರ್ಮ ಕಾರ್ಯದಲ್ಲಿ ನಾನಿರಬೇಕು, ಧರ್ಮ, ಸಂಸ್ಕೃತಿ, ಸಂಪ್ರದಾಯಬದ್ಧವಾಗಿ ನಾನು ಈ ಕಾರ್ಯಕ್ರಮಕ್ಕೆ ಬರಬೇಕು ಅಂತೇಳಿ ಇವತ್ತು ಹುಟ್ಟುಹಬ್ಬದ ಆಚರಣೆ ಇದ್ದರೂ ಇಲ್ಲಿಗೆ ಬಂದಿರತಕ್ಕಂಥದ್ದು ಬಹಳ ಸಂತೋಷ. ಹಾಗಾಗಿ ನಿಮ್ಮೆಲ್ಲರೂ ಸಹಿತ ಹರಿಸಿ ಆಶೀರ್ವದಿಸಿ ಜಗದೀಶ್ ಹಾಕುವ ಹೆಜ್ಜೆ ಇನ್ನಷ್ಟು ಧರ್ಮ ಮಾರ್ಗದಲ್ಲಿರಲಿ. ಹಾಗೆ ನೊಂದು ಬರತಕ್ಕಂಥವರಿಗೆ ಯಾರಿಗಾದರೂ ಸಹಾಯವನ್ನು ಮಾಡುವಂಥ ಗುಣ ಅವರದಾಗಿರಲಿ. ಹಾಗೆ ಶ್ರೀ ಮಲ್ಲಿಕಾರ್ಜುನನ ಸಂಪೂರ್ಣ ಆಶೀರ್ವಾದ ಸಿಗಲಿ ಅಂತ ಹೇಳಿ ಮಲ್ಲೇಶ್ವರರ ಪ್ರಾರ್ಥನೆಯನ್ನು ಮಾಡ್ತಾ, ಬಸವಲಿಂಗ ರಮಾನಂದ ಶ್ರೀಗಳಲ್ಲಿರ್ತಕ್ಕಂಥ ಬಸವರಮಾನಂದ ಶ್ರೀಗಳಲ್ಲಿರ್ತಕ್ಕಂಥ ಒಂದು ಒಳ್ಳೆಯ ಗುಣ ಇವತ್ತು ಯಾರೊಬ್ಬರನ್ನಾದರೂ ಸಹಿತ ಈ ಕಡೆಗೆ ಸೆಳೆಯುತ್ತೆ, ಆಕರ್ಷಣೆ ಮಾಡುತ್ತೆ. ಈ ಸಂಸ್ಥೆ ಇವತ್ತಿನ ದಿವಸ 10 ವರ್ಷಗಳು ನಿರಂತರವಾದಂಥ ಸೇವೆಯನ್ನು ಸಲ್ಲಿಸಿ ಬೆಂಗಳೂರಿಗೆ ಸಮೀಪ ಇದ್ದರೂ ಇಲ್ಲಿ ಬರ್ತಕ್ಕಂತಹ ಭಕ್ತರು ಕಡಿಮೆನೇ. ಬೆಂಗಳೂರಿಗೆ ಸಮೀಪ ಇರ್ತಕ್ಕಂಥದ್ದಾದರೂ ಒಂದಷ್ಟು ಜನ ಪ್ರತ್ಯೇಕವಾದ ಚಿಂತನೆಗಳು ಮಾಡ್ತಕ್ಕಂಥದ್ದು ಸಹಜನೇ. ಅಂತಹದ್ರಲ್ಲಿ ಏನೇ ಬಂದರೂ, ಎಂಥದೇ ಸಂಕಷ್ಟ ಆದರೂ, ಏನೇ ಕಷ್ಟ ಆದರೂ ಸಹಿತ ಜೋಳಿಗೆ ಹಾಕ್ಕೊಂಡಾದರೂ ಮನೆ ಮನೆಗೂ ಸುತ್ತಿ ನಾನು ಮಕ್ಕಳಿಗೆ ಜ್ಞಾನ ಕೊಡ್ತೀನಿ, ವಿದ್ಯಾಭ್ಯಾಸಕ್ಕೆ ದಾರಿ ಮಾಡಿಕೊಡ್ತೀನಿ,
ಜೊತೆಗೆ ಬರ್ತಕ್ಕಂತಹ ಭಕ್ತರಿಗೆ ಇಲ್ಲಿ ನಿತ್ಯ ಅನ್ನದಾಸೋಹ ಆಗಬೇಕು, ಅಂತಹ ಕಾಯಕವನ್ನು ಮಾಡ್ತೀನಿ ಅಂತ ಹೇಳಿ ಬಸವರಮಾನಂದ ಶ್ರೀಗಳು ಅವರನ್ನು ಅವರು ತ್ಯಾಗ ಮಾಡಿ ಭಗವಂತನ ಸೇವೆಗಾಗಿ ಮುಡುಪಾಗಿಟ್ಟು ಇಲ್ಲಿ ಸೇವೆಯನ್ನು ಸಲ್ಲಿಸ್ತಿರ್ತಕ್ಕಂಥದ್ದು ನಿಜಕ್ಕೂ ಇಡೀ ನಮ್ಮ ರಾಜ್ಯವೇ ಒಂದು ಸಂತೋಷ ಪಡ್ತಕ್ಕಂತಹ ವಿಚಾರ. ನಾನು ಸಾಕಷ್ಟು ಮಠಗಳಲ್ಲಿ, ಸಾಕಷ್ಟು ದೇವಸ್ಥಾನಗಳಲ್ಲಿ, ಸಾಕಷ್ಟು ಯತಿಗಳ ಸಮ್ಮುಖದಲ್ಲಿ ನಡೆದಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ನಾನು ನೋಡ್ತಾ ಇರ್ತೀನಿ, ಹೋಗಿ ಬರ್ತಾ ಇರ್ತೇನೆ. ಆದರೆ ನಮ್ಮ ಬಸವರಮಾನಂದ ಶ್ರೀಗಳಲ್ಲಿರ್ತಕ್ಕಂಥ ಆ ಮಾತೃ ಹೃದಯ ಇದೆಯಲ್ಲ, ಯಾರೊಬ್ಬರನ್ನಾದರೂ ಸಹಿತ ಬರಮಾಡಿಕೊಳ್ಳುವಂಥ ರೀತಿ, ಯಾರೊಬ್ಬರನ್ನಾದರೂ ಹಸನ್ಮುಖಿಯಾಗಿ ಮಾತಾಡುವಂಥ ರೀತಿ, ಹಾಗೆ ಯಾರ ಕಷ್ಟ ಅಂದರೂ ಆ ಕಷ್ಟಕ್ಕೆ ನಮ್ಮ ಮಲ್ಲೇಶ ಅನುಕೂಲ ಮಾಡಿಕೊಡ್ತಾನೆ. ನಮ್ಮ ಮಲ್ಲೇಶ್ವರಿಗೆ ಬಂದು ಒಂದು ವಿಶೇಷವಾದಂಥ ಸೇವೆಯನ್ನು ಸಲ್ಲಿಸಿ ಒಮ್ಮೆ ಬಂದು ಇಲ್ಲಿ ಪ್ರಾರ್ಥನೆ ಮಾಡಿ ಈ ಬಿಲ್ವವೃಕ್ಷ ಸಾನ್ನಿಧ್ಯದಲ್ಲಿ ನಿಂತು ನಿಮ್ಮ ಕೋರಿಕೆಗಳನ್ನು ಕೇಳಿ ನಿಮ್ಮ ಕಷ್ಟ ದೂರ ಮಾಡ್ತಾನೆ ಅಂತ ಹೇಳಿ ಅಂತಹ ಒಂದು ಧರ್ಮದ ಒಂದಷ್ಟು ಧರ್ಮ ಸೂಕ್ಷ್ಮಗಳನ್ನು ಹೇಳುವಂಥ ನಿಟ್ಟಿನಲ್ಲಿ ಈ ಸಂಸ್ಥಾನ ಮುಂಚೂಣಿಯಲ್ಲಿದೆ. ಅಂದು ಪ್ರಾರಂಭಿಕ ಹಂತದಲ್ಲಿ 1, 2, 3, 4 ಅಂತ ಹೇಳಿ ಬೆರಳಿಕೆಯಷ್ಟು ಜನ ಇದ್ದದ್ದನ್ನೇ ನಾನು ನೋಡಿದ್ದಿದ್ದು. ಆದರೆ ಇವತ್ತು ರಾಜ್ಯದ ಮೂಲ ಮೂಲೆಗಳಲ್ಲೂ, ಬರೀ ರಾಜ್ಯವಷ್ಟೇ ಅಲ್ಲ, ರಾಜ್ಯ ಹೊರ ರಾಜ್ಯ ದೇಶ ವಿದೇಶಗಳಲ್ಲೂ ಸಹಿತ ಶ್ರೀಗಳ ಭಕ್ತರಿದ್ದಾರೆ, ಶ್ರೀಗಳನ್ನು ಆಧರಿಸುವಂಥವರಿದ್ದಾರೆ. ನಾನು ಕಳೆದ ಬಾರಿ ದುಬೈಗೆ ಹೊರಡಬೇಕಾದ್ರೆ ಕರ್ನಾಟಕ ಪ್ರೆಸ್ ಕ್ಲಬ್ನ ನಮ್ಮ ಶಿವಕುಮಾರ್ ಅವರು ನನ್ನನ್ನು ಮತ್ತು ನಮ್ಮ ಬಸವರಮಾನಂದ ಶ್ರೀಗಳನ್ನು ಜೊತೆಯಲ್ಲಿ ಕರ್ಕೊಂಡು ಹೊರಟರು. ಅಲ್ಲೂ ಸಹಿತ ಶ್ರೀಗಳಿಗೆ ಒಳ್ಳೆಯ ಭಕ್ತರಿದ್ದಾರೆ. ಹಾಗೆ ಇಡೀ ರಾಜ್ಯವಲ್ದಿರ ಹೊರ ರಾಜ್ಯ ದೇಶ ವಿದೇಶಗಳಲ್ಲಿ ಭಕ್ತರಿದ್ದಾರೆ. ಮುಂಬರ್ತಕ್ಕಂಥ ದಿನದಲ್ಲಿ ಬಹುಶಃ ನನಗನ್ಸಿದ ಮಟ್ಟಿಗೆ ಇನ್ನು ಮುಂದಿನ 3 ವರ್ಷದಲ್ಲಿ, ಮುಂದಿನ 3ನೇ ವರ್ಷದ ಈ ಜಾತ್ರಾ ಕಾರ್ಯಕ್ರಮ ಅಥವಾ ಇವತ್ತು ನಡೆದಿರ್ತಕ್ಕಂಥ ಇಂಥದ್ದೊಂದು ದೊಡ್ಡ ಕಾರ್ಯಕ್ರಮ ಇದು ಈ ಮಟ್ಟದ್ದಲ್ಲ. ಎಲ್ಲರೂ ಸಹಿತ ಕಂಡು ಯಾರು ನೋಡಿದ್ರೂ ಸಹಿತ ಪ್ರತಿಯೊಬ್ಬರಿಗೂ ಸಹಿತ ಆಲೋಚನೆ ಮಾಡಬೇಕು, ಇಂತಹ ಒಂದು ಮಟ್ಟದ ಕಾರ್ಯಕ್ರಮ ಹೇಗಪ್ಪ ಇಲ್ಲಿ ಅಂತ. ಅಂತಹ ನಿಟ್ಟಿನಲ್ಲಿ ಒಂದು ಬೃಹತ್ ಮಟ್ಟದ ಕಾರ್ಯಕ್ರಮ ಇಲ್ಲಿ ನಡೆಯುತ್ತೆ. ನಡೀಲಿಕ್ಕೆ ಅದಕ್ಕೆ ಪೂರ್ವಭಾವಿ ಸಿದ್ಧತೆಗಳಿಗಾಗಲೇ ನಡೀತಾ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಜನ ಹಿರಿಯರು ಇಲ್ಲಿಗೆ ಆಗಮಿಸಿದ್ದಾರೆ. ಅವರೆಲ್ಲರ ಸಮ್ಮುಖದಲ್ಲಿ ನಡೀತಿರ್ತಕ್ಕಂತಹ ಅದ್ಭುತವಾದಂಥ ಕಾರ್ಯಕ್ರಮ ಇದಾಗಲಿ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೂ ಮತ್ತೊಮ್ಮೆ ಈ ಒಂದು ಸಾನ್ನಿಧ್ಯದಲ್ಲಿ ನಡೀತಿರ್ತಕ್ಕಂತಹ ಅದ್ಭುತವಾದಂಥ ಕಾರ್ಯಕ್ರಮಕ್ಕೆ ಗುರು ಹಿರಿಯರ ಎಲ್ಲರ ಆಶೀರ್ವಾದ ಬಂದಿರತಕ್ಕಂಥ ಪ್ರತಿಯೊಬ್ಬ ಭಕ್ತರ ಮೇಲಿರಲಿ. ಹಾಗೆ ಇನ್ನೇನು ಆಗೋ ಈಗೋ ಅಂದರೆ ರಥೋತ್ಸವ ಕಾಲ, ರಥವನ್ನೇರಿ ಬರ್ತಕ್ಕಂಥ ಮಲ್ಲೇಶ್ವರನ ವಿಶೇಷವಾದ ದರ್ಶನವನ್ನು ಮಾಡುವಂಥ ಕಾಲ. ಪ್ರತಿಯೊಬ್ಬರಿಗೂ ಸಹಿತ ಒಳ್ಳೆಯದಾಗಲಿ, ಶುಭವಾಗಲಿ. ಹಾಗೆ ಈ ಒಂದು ದಶಮಾನೋತ್ಸವದ ಕಾರ್ಯಕ್ರಮ ಶ್ರೀಗಳಿಗೆ ಒಳ್ಳೆಯ ಆರೋಗ್ಯ ಕೊಟ್ಟು ಹೆಚ್ಚಿನ ಫಲಾಫಲಗಳನ್ನು, ಯಾವುದೇ ಒಂದು ಸ್ವಾರ್ಥ ಮನಸ್ಥಿತಿ ಇಲ್ದಿರ ನಿಸ್ವಾರ್ಥ ಸೇವೆಯನ್ನು ನಡೆಸ್ತಿರ್ತಕ್ಕಂಥ ಶ್ರೀಗಳಿಗೆ ಹಾಕುವ ಪ್ರತಿ ಹೆಜ್ಜೆಯಲ್ಲೂ ಭಗವತ್ ಸಂಕಲ್ಪ ಆಗಲಿ, ಭಗವಂತನ ಕೃಪಾಕಟಾಕ್ಷ ಸಿಗಲಿ ಅಂತ ಹೇಳಿ ಮತ್ತೊಮ್ಮೆ ನಾನು ಭಗವಂತನ ಪ್ರಾರ್ಥನೆ ಮಾಡಿ ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತೀನಿ. ಒಳ್ಳೆಯದಾಗಲಿ, ಶುಭವಾಗಲಿ. ತುಮಕೂರು ರಸ್ತೆ ಡಾಬಸ್ಪೇಟೆ ಬಳಿ ಇರುವಂತಹ ವನಕಲ್ಲು ಗ್ರಾಮದಲ್ಲಿ ಅದ್ಧೂರಿಯಾಗಿ ನೆರವೇರಿಸಲಾದಂತಹ ಮಲ್ಲೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವ ಕಾರ್ಯಕ್ರಮ ಹೇಗಿತ್ತು ಅಂತ ನಾವು ನೋಡ್ತಿದ್ವಿ. ಇಲ್ಲಿ ಜಾತ್ರಾ ಮಹೋತ್ಸವದಲ್ಲಿ ರಥೋತ್ಸವಕ್ಕೆ ಚಾಲನೆಯನ್ನು ನೀಡಿದ್ರು ಡಾಕ್ಟರ್ ಮಹರ್ಷಿ ಆನಂದಗುಡಿ ಅವರು. ಈ ಕಾರ್ಯಕ್ರಮ ಹೇಗಿತ್ತು ನೋಡೋಣ. ಇವತ್ತಿನ ವನಕಲ್ಲು ಮಲ್ಲೇಶ್ವರ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿ ಭಾರಸ್ವ ಪೀಠಾರೋಹಣದ ದಶಮಾನೋತ್ಸವದ ಕಾರ್ಯಕ್ರಮದ ಎಲ್ಲ ಕ್ರಿಯಾದಿಗಳನ್ನು ಕಾಯ ವಾಚ ಮನಸಾರೆ ತ್ರಿಕಾಲ ಶುದ್ಧಿಯಿಂದ ಪೂರ್ಣಗೊಳಿಸಿರುವಂತಹ GTVಯ ಖ್ಯಾತ ಜ್ಯೋತಿಷಿಗಳು, ವಾಸ್ತುತಜ್ಞರು, ಹಸ್ತರೇಖೆ, ಕುಂಡಲಿ ಅನೇಕ ಶಾಸ್ತ್ರಗಳನ್ನು ಅಧ್ಯಯನವನ್ನು ಮಾಡಿ ಖ್ಯಾತಿಯನ್ನು ಪಡೆದಂಥ ಪೂಜ್ಯರ ಪಾದಕ್ಕೆ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ಅವರ ಸುಪುತ್ರರಾಗಿ ಅಷ್ಟೇ ಅಲ್ಲ, ಎಲ್ಲರ ಭಕ್ತರ ಹೃದಯ ಮನವನ್ನು ಸೆಳೆಯುವಂತಹ ಚಿಕ್ಕ ವಯಸ್ಸಿನಲ್ಲಿಯೇ
ಎಲ್ಲರ ಸ್ವರ ಜ್ಯೋತಿಷ್ಯದ ಮೂಲಕ ಇವತ್ತು ಎಲ್ಲರ ಹೃದಯವನ್ನು ಗೆದ್ದಿರುವಂತಹ ನಮ್ಮ ಶ್ರೀನಿವಾಸರವರು, ಅವರಿಗೆ ಒಂದು ಸಲ ಜೋರಾಗಿ ಚಪ್ಪಳೆಯನ್ನು ತಟ್ಟಿ. ಮಾಡುವಂತಿರಬೇಕು, ಮಾಡದಂತಿರಬೇಕು, ಮಾಡುವ ಮಾಟದೊಳಗೆ ತಾನಿಲ್ಲದಂತಿರಬೇಕು, ಕೂಡಲ ಸಂಗನ ಶರಣರ ನೆನೆಯುತ್ತ ನೆನೆಯದಂತಿರಬೇಕು ಅನ್ನುವಂಥದ್ದು. ಯಾವತ್ತೇ ಮಾಡಿದ್ದು ಮಾಡಿದನೆಂಬುದು ಮನದಲ್ಲಿ ಒಳೆದರೆ ಎಡಿಸಿ ಕಾಡಿತ್ತು ಶಿವನ ಡಂಗೂರ. ಮಾಡಿದನೆನ್ನದಿರ ಲಿಂಗಕ್ಕೆ, ಮಾಡಿದನೆನ್ನದಿರ ಜಂಗಮಕ್ಕೆ, ಮಾಡಿದನೆಂಬುದು ಮನದಲ್ಲಿ ಇಲ್ಲದಿದ್ದೊಡೆ ಬೇಡಿದ್ದ ನೀಡ ನಮ್ಮ ಕೂಡಲ ಸಂಗಮ ದೇವ ಅನ್ನುವಂಥದ್ದು. ಇವತ್ತು ನೀವೆಲ್ಲರೂ ಸಹ ಮಾಡಿದ ಸೇವೆಯನ್ನು ಅವ್ರಿವ್ರ ಹೆಸರು ಹೇಳೋಕ್ಕಾಗ್ತಾ ಇಲ್ಲ, ನಿಮ್ಮೆಲ್ಲರ ಹೆಸರು ನನ್ನ ಹೃದಯದಲ್ಲಿದೆ. ಯಾಕೆಂದರೆ ನಿಮ್ಮ ಮನೆಗಳಿಗೆ ಬಂದಾಗ ಕೊಟ್ಟಂಥ ಭಿಕ್ಷೆ ಅದಕ್ಕೆ ತಿರ್ಕೊಂಬಂದು ಕರ್ಕೊಂಡು ಉಣ್ಣುವಂಥ ಸಂಸ್ಕೃತಿ ನಮ್ಮದು. ಅದಕ್ಕೆ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸ್ತಾ ತಮ್ಮೆಲ್ಲರಿಗೂ ಶರಣಾರ್ಥಿಗಳು.
ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ತಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಇನ್ನು ನಾಳೆ ಭಾನುವಾರ ಶ್ರೀನಿವಾಸ್ ಶರ್ಮಾ ಅವರು ನಾಳೆ ಅಂದರೆ ಭಾನುವಾರದ ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು ಅನ್ನೋದನ್ನ ತಿಳಿಸೋದ್ರ ಜೊತೆಗೆ ಉತ್ತರ ವನಸಿರಿಯ ಮುಖಾಂತರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾರೆ ಮತ್ತು ನಿಮ್ಮ ಸಮಸ್ಯೆಗಳಿಗೆ ಸೂಕ್ತವಾದಂತಹ ಪರಿಹಾರವನ್ನು ಕೂಡ ತಿಳಿಸ್ಕೊಡ್ತಾರೆ. ಹಾಗಾಗಿ ನಾಳೆ ಭಾನುವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ ಮತ್ತೆ ನಿಮ್ಮ ಭೇಟಿ ಸೋಮವಾರ ಬೆಳಗ್ಗೆ 8 ಗಂಟೆಗೆ ಇದೆ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ. ನಮಸ್ಕಾರ.